Okay, good morning dear students. As we know that since many videos we were explaining various concepts concerned with transport in case of plants. Now in this particular video, most important concept which is ascent of sap that will be discussed. Here ascent refers to ascending, sap refers to solution. Here the condition is in case of plants, as we know that water absorption which will takes place with the help of root system. Where root system would be present? That is the underground part of the plant. Is it right or what? Root system which is said to be underground part. From there water absorption will takes place and that water is to be transported towards aerial parts of the plant. That means there is a need of upward movement of the water. Ascending ಮತ್ತು ಡಿಸೆಂಡಿಂಗ್ ಅಂದರೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಅಸೆಂಡಿಂಗ್ ಅಂದರೆ ಏನು? ಮೇಲಕ್ಕೆ ಹೋಗೋದು. ಏನು ಹೋಗಬೇಕು? ಸ್ಯಾಪ್. ಸ್ಯಾಪ್ ಅಂತ ಯಾಕೆ ಹೇಳ್ತಾ ಇರೋದು? ಸರ್ ವಾಟರ್ ಹೋಗೋದಲ್ಲೇನ್ರಿ ಸರ್ ಅಂತ ಕೇಳಿದರೆ ನೋಡಿ, ವಾಟರ್ ಪ್ಯೂರ್ ಫಾರ್ಮಲ್ಲಿ ಏನು ಟ್ರಾನ್ಸ್ಪೋರ್ಟೇಷನ್ ಆಗಲ್ಲ ಅಪ್ವರ್ಡ್ ಕಂಡಕ್ಷನಲ್ಲಿ. ಏನಿರುತ್ತೆ? ಡೆಫಿನೆಟ್ಲಿ ಅಲಾಂಗ್ ವಿತ್ ದ ವಾಟರ್ ಸಮ್ ಇಂಪಾರ್ಟೆಂಟ್ ಸಲ್ಯೂಟ್ಸ್ ವಿಚ್ ಆಲ್ಸೋ ಡಿಸಾಲ್ವ್ಡ್ ವಿತ್ ದ ವಾಟರ್. ನೌ ದಿಸ್ ಇಸ್ ಅ ಸಾಲ್ವೆಂಟ್, ದಿಸ್ ಇಸ್ ಅ ಸಲ್ಯೂಟ್, ಅಲ್ಟಿಮೇಟ್ಲಿ ಇಟ್ ಬಿಕಮ್ ಸಲ್ಯೂಷನ್ ಇಟ್ ಸೆಲ್ಫ್. ಹಾಗಾಗಿ ಸ್ಯಾಪ್ ಅಂತ ಹೇಳಿದಾಗ ವಿಚ್ ಇಸ್ ನಥಿಂಗ್ ಬಟ್ ವೀಕ್ ಸೊಲ್ಯೂಷನ್ ಅಂತ ಅರ್ಥ. ಅಂದರೆ ಅಸೆಂಟ್ ಆಫ್ ಸ್ಯಾಪ್ ಅಂದರೆ ಏನು? ಅಸೆಂಟ್ ರೆಫರ್ಸ್ ಟು ಅಸೆಂಡಿಂಗ್ ಡೈರೆಕ್ಷನ್, ಸ್ಯಾಪ್ ರೆಫರ್ಸ್ ಟು ವೀಕ್ ಸೊಲ್ಯೂಷನ್. ದಟ್ ಮೀನ್ಸ್ ವಿಚ್ ಕನ್ಸಿಸ್ಟಿಂಗ್ ವಾಟರ್ ಅಲಾಂಗ್ ವಿತ್ ಡಿಸಾಲ್ವ್ಡ್ ಸಲ್ಯೂಟ್. ಹಾಗಾಗಿ ಅಪ್ವರ್ಡ್ ಕಂಡಕ್ಷನ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವೀಕ್ ಸೊಲ್ಯೂಷನ್ ಅಗೇನ್ಸ್ಟ್ ಫೋರ್ಸ್ ಆಫ್ ಗ್ರಾವಿಟೇಷನ್. ದಿಸ್ ಇಸ್ ಅ ಪಾಯಿಂಟ್ ವಿಚ್ ಇಸ್ ಟು ಬಿ ನೋಟೆಡ್. ಈ ಫಿಸಿಕ್ಸಲ್ಲಿ ನಿಮಗೆ ಹೇಳ್ಕೊಟ್ಟಿರ್ತಾರೆ, ಏನನ್ನೇ ನೀವು ಮೇಲಕ್ಕೆ ಹಾಕಿದರೂ ಕೂಡ ಗ್ರಾವಿಟೇಷನ್ ಫೋರ್ಸ್ ಏನು ಮಾಡುತ್ತೆ? ಅದನ್ನು ಕೆಳಗೆ ಜಗ್ಗತ್ತೆ. ಈಗ ವಾಟರ್ ಮೇಲಕ್ಕೆ ಹೊರಟಿದೆ ಅಂದಮೇಲೆ ಆ ವಾಟರ್ನೂ ಕೆಳಗೆ ಗ್ರಾವಿಟೇಷನ್ ಫೋರ್ಸ್ ಏನು ಮಾಡ್ಬೋದು? ಕೆಳಗೆ ಜಗ್ಬೋದು. ಇಫ್ ದಟ್ ವಾಸ್ ದ ಕೇಸ್ ದೇರ್ ವಾಸ್ ನೋ ಪಾಸಿಬಿಲಿಟಿ ಆಫ್ ಕಂಡಕ್ಷನ್ ಆಫ್ ವಾಟರ್ ಟುವರ್ಡ್ಸ್ ಅಪ್ವರ್ಡ್ ಡೈರೆಕ್ಷನ್. ಇಸ್ ಇಟ್ ರೈಟ್ ಆರ್ ವಾಟ್? ನೀವೊಂದು ಬಾಲನ್ನು ಥ್ರೋ ಮಾಡಿದ್ರೆ ಏನಾಗುತ್ತೆ? ಕೆಳಗೆ ಬರುತ್ತೆ. ಮತ್ತು ನೀರು ಏರಿಗೆ ಹೋಗಬೇಕು? ಮೇಲಕ್ಕೆ ಹೋಗಬೇಕು. ಮತ್ತು ಆ ಗ್ರಾವಿಟೇಷನ್ ಫೋರ್ಸ್ ಏನಾದರೂ ನೀರನ್ನು ಜಗ್ಬಿಟ್ಟಿದ್ರೆ ದೇರ್ ವಾಸ್ ನೋ ಪಾಸಿಬಿಲಿಟಿ ಆಫ್ ಸರ್ಕ್ಯುಲೇಷನ್ ಆಫ್ ವಾಟರ್ ಟುವರ್ಡ್ಸ್ ಅಪ್ವರ್ಡ್ ಡೈರೆಕ್ಷನ್. ಅಲ್ಲಿಗೆ ಏನರ್ಥ? ಯಾವುದೋ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಆ ಫೋರ್ಸ್ ಏನಾಗಿದೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ದಟ್ ಫೋರ್ಸ್ ಈಸ್ ಗ್ರೇಟರ್ ದೆನ್ ದಟ್ ಆಫ್ ಗ್ರಾವಿಟೇಷನ್ ಫೋರ್ಸ್. The force which is responsible for upward conduction of water, ultimately that must be greater than that of gravitation force. Is it right or what? ಒಂದು ವೇಳೆ ಆ ಫೋರ್ಸ್ ಏನಾದರೂ ಲೆಸ್ ದೆನ್ ದಟ್ ಆಫ್ ಗ್ರಾವಿಟೇಷನ್ ಫೋರ್ಸ್ ಆದರೆ ಏನಾಗಿರೋದು? ಮೇಲಕ್ಕೆ ಹೊರಟಿರೋ ನೀರು ಏನಾಗಿರೋದು? ವಾಪಸ್ ಕೆಳಗೆ ಬಂದಿರೋದು. ಅಲ್ಲಿ ಏನೋ ಒಂದು ಫೋರ್ಸ್ ಇದೆ, ಯಾವುದೋ ಒಂದು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಆ ಫೋರ್ಸ್ ಏನು ಮಾಡ್ತಾ ಇದೆ ಕೇಳಿದರೆ ಅಪ್ವರ್ಡ್ ಕಂಡಕ್ಷನಲ್ಲಿ ವಾಟರ್ನ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಅಪ್ವರ್ಡ್ ಕಂಡಕ್ಷನ್ ಆಫ್ ವಾಟರ್ in the form of weak solution against force of gravitation, this is known by the name ascent of sap. Here the important point which is to be considered is many scientists they have tried their own theories, many scientists they have proposed their own theories to explain upward conduction of water, but most of them were rejected because of one or other drawbacks. But here most accepted theory regarding with ascent of sap is cohesion tension theory, otherwise it would be called by the name transpiration pull theory anta karitare. Is it right? Most widely accepted, universally accepted theory of ascent of sap anta helidre that is cohesion tension theory, otherwise it can be also called by the name transpiration pull theory. This theory was proposed in the year 1894. Who proposed this means Dickson and Joly. These two were the scientists in the year 1894. They have explained cohesion tension theory, otherwise it could be called also by the name transpiration full theory. ಸರಿ, ಹೇಗೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದು? ಯಾವುದೆಲ್ಲ ಫ್ಯಾಕ್ಟರ್ಸ್ಗಳು ಇಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಕೇಳಿದ್ರೆ, ಮೊದಲನೇದು, in order to conduct water molecules towards upward direction, that too for large distance, as we know that many of the trees they were having height of 200 or 300 feet too. For those plants also water to be taken from root system itself. Is it right or what? ಒಂದೊಂದು ಗಿಡಗಳು ಒಂದೊಂದು ಮರಗಳು 300 to 400 ಫೀಟ್ ಇದ್ದಾವೆ. ನೀವು ಹೀಗೆ ನೋಡಿದ್ರು ಕಾಣಿಸೋದೇ ಇಲ್ಲ, ಅದರ ಟಿಪ್ ಅದು ಅಷ್ಟೇ ಹತ್ರ ಇರುತ್ತೆ. ಅಂಥ ಮರಕ್ಕೂ ಕೂಡ ನೀರು ಎಲ್ಲಿಂದ ಹೋಗಬೇಕು? ರೂಟ್ಸಿಂದಲೇ ಹೋಗಬೇಕು. ಅಂದ್ರೆ ಅಷ್ಟು ಹೈಟಿಗೆ ವಾಟರ್ನ ಪಂಪ್ ಮಾಡಬೇಕು ಅಂತಂದರೆ
ನಿಮ್ಗೆ ಗೊತ್ತಿದೆ, ಒಂದು 10 ಅಡಿ ಹತ್ರ ಇರೋದಿಲ್ಲ ಮನೆ ಅದು. ಆದರೂ ಅದಕ್ಕೆ ನೀರನ್ನು ನೀವು ಮೇಲೆ ಕಳಿಸ್ಬೇಕು ಅಂದರೆ ಮೋಟ್ರನ್ನು ಚಾಲೂ ಮಾಡ್ತೀವಿ, ಹೌದೋ ಅಲ್ವೋ? ಕೆಳಗಡೆ ಸಿಂಕ್ ಅಂತ ಏನು ಹೇಳ್ತೀರಿ, ಅದ್ರ ಒಳಗಡೆ ನೀರಿದೆ, ಸಂಪ್ ಅಂತ ಏನು ಹೇಳ್ತೀರಿ. ಅದರಿಂದ ನೀವು ನೀರನ್ನ ಮೇಲೆ ಕಳಿಸ್ಬೇಕು ಅಂತಂದರೆ ಮೋಟರ್ನ ಚಾಲೂ ಮಾಡಬೇಕು. ಆಫ್ಟರ್ ಆಲ್ 10 ಫೀಟು ಇಲ್ಲ. ಮತ್ತು 300-400 ಫೀಟ್ ಇರುವಂಥ ಆ ಟ್ರೀಸ್ಗೆ ಅದರ ಲಾಸ್ಟ್ ಲೀಫಿಗೂ ಕೂಡ ವಾಟ್ರ್ ಹೋಗಬೇಕು ಅಂದರೆ ಅಷ್ಟು ಹೈಟ್ರಿಗೆ ವಾಟರ್ ಪಂಪ್ ಆಗಬೇಕು ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ದೇರ್ ಮಸ್ಟ್ ಬಿ ಸಮ್ ಪ್ರಾಪರ್ಟೀಸ್, ದೇರ್ ಮಸ್ಟ್ ಬಿ ಸಮ್ ಫ್ಯಾಕ್ಟರ್ಸ್ ವಿಚ್ ವರ್ ರೆಸ್ಪಾನ್ಸಿಬಲ್ ಫಾರ್ ಅಪ್ವರ್ಡ್ ಕಂಡಕ್ಷನ್. ಅದು ಕಂಟಿನ್ಯೂಸ್ ಆಗಿ ಹೋಗುತ್ತೆ, ರೆಸ್ಟ್ ಅಂತಿಲ್ಲ ಅಲ್ಲಿ. ಸ್ವಲ್ಪ ದೂರಕ್ಕೆ ಹೋಗೋದು, ಒಂದಿನ ರೆಸ್ಟ್ ತಗೊಳ್ಳೋದು, ಮತ್ತು ಸ್ವಲ್ಪ ಹೈಟಿಗೆ ಹೋಗೋದು, ಮತ್ತು ವಾಟರ್ ಮಾಲಿಕ್ಯೂಲ್ಸ್ಗೆಲ್ಲ ರೆಸ್ಟು, ಇನ್ನೊಂದು 2 ದಿನ ಬಿಟ್ಟು ಮತ್ತೆ ಹೋಗಿ, ಈ ಥರ ಇಲ್ಲವೇ ಇಲ್ಲ. ಕಂಟಿನ್ಯೂಸ್ ಪ್ಯಾಸೇಜ್ ವಿಲ್ ಬಿ ದೇರ್. ಅದು ಹೇಗೆ ಸಾಧ್ಯ? ಅಲ್ಲಿ ಒಂದಷ್ಟು ಪ್ರಾಪರ್ಟೀಸ್ಗಳಿದ್ದಾವೆ. ಅದರಲ್ಲಿ ಮೊದಲನೇದು ಕೊಹೆಷನ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಏನಿದು ಕೊಹೆಷನ್ ಅಂತಂದರೆ? ಕೊಹೆಸಿವ್ ಫೋರ್ಸಸ್ ಅಂದರೆ ಏನು? ಕೊಹೆಸಿವ್ ಫೋರ್ಸಸ್ ಅಂತ ಹೇಳಿದರೆ ದೇರ್ ವುಡ್ ಬಿ ಅಟ್ರಾಕ್ಷನ್ ಬಿಟ್ವೀನ್ 2 ಸಿಮಿಲರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಯಾವಾಗ ನಾವಿಲ್ಲಿ ಕೊಹೆಸಿವ್ ಫೋರ್ಸಸ್ ಅಥವಾ ಕೊಹೆಷನ್ ಅಂತ ಕರಿತೀವಿ ಅಂತಂದರೆ ದೇರ್ ವುಡ್ ಬಿ ಅಟ್ರಾಕ್ಷನ್ ಬಿಟ್ವೀನ್ 2 ಸಿಮಿಲರ್ ಮಾಲಿಕ್ಯೂಲ್ಸ್, ದೆನ್ ಇಟ್ ವುಡ್ ಬಿ ಕಾಲ್ಡ್ ಬೈ ದ ನೇಮ್ ಕೊಹೆಷನ್ ಆರ್ ಕೊಹೆಸಿವ್ ಫೋರ್ಸಸ್. ಸರಿ, ಇಲ್ಲಿ ಸಿಮಿಲರ್ ಮಾಲಿಕ್ಯೂಲ್ ಅಂದರೆ ಯಾವೆರಡ್ರಿ ಅವು ಅಂತ ಕೇಳಿದರೆ ನೋಡಿ, ದೇರ್ ವುಡ್ ಬಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ ಬಿಟ್ವೀನ್ ವಾಟರ್ ಮಾಲಿಕ್ಯೂಲ್ಸ್ ಇಟ್ ಸೆಲ್ಫ್. HOH ಅಂತಂದ್ರೆ ಏನದು? ವಾಟರ್ ಮಾಲಿಕ್ಯೂಲ್. ಅದ್ರ ಜೊತೆ ಯಾರ ಜೊತೆಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದೆ ಕೇಳಿದ್ರೆ ಇನ್ನೊಂದು ವಾಟರ್ ಮಾಲಿಕ್ಯೂಲ್ಸ್ ಜೊತೆಗೆ. ಅಂದರೆ ಈ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ ದಟ್ ವುಡ್ ಬಿ ಕಾಲ್ಡ್ ಬೈ ದ ನೇಮ್ ಕೊಹೆಷನ್. ಜನರಲ್ ಆಗಿ ಕೊಹೆಸಿವ್ ಫೋರ್ಸಸ್ ಅಂದರೆ ಯಾವುದು ಕೇಳೋದಿಲ್ಲಿ? ಕೊಹೆಸಿವ್ ಫೋರ್ಸಸ್ ಆರ್ ದ ಫೋರ್ಸಸ್ ವಿಚ್ ವಿಲ್ ಆಕ್ಟ್ ಇನ್ ಬಿಟ್ವೀನ್ 2 ಸಿಮಿಲರ್ ಮಾಲಿಕ್ಯೂಲ್ಸ್. ಬಟ್ ವಿತ್ ರೆಸ್ಪೆಕ್ಟ್ ಟು ನಾವು ಎಸೆಂಟ್ ಆಫ್ ಸಾಪ್ ಹೇಳ್ತಿರ್ಬೇಕಾದ್ರೆ ದೇರ್ ವಿಲ್ ಬಿ force of attraction in between 2 water molecules itself. This cohesive forces in between 2 water molecules which can develop up to 350 atmospheric pressure. That much of a force of attraction could be developed during the time of ascent of sap. ಮೇಲಕ್ಕೆ ಹೋಗಬೇಕಾಗಿರೋದು ನೀರೇ. ಆ ನೀರಿನ ಮಾಲಿಕ್ಯೂಲ್ಸ್ ನಡುವೆ ಇರುವಂಥ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿದೆ ಅದನ್ನು ಕೊಹೆಸಿವ್ ಫೋರ್ಸಸ್ ಅಥವಾ ಕೊಹೆಷನ್ ಅಂತ ಕರೀತಾರೆ. ವಾಟ್ ಈಸ್ ಕೊಹೆಷನ್? ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 ಸಿಮಿಲರ್ ಮಾಲಿಕ್ಯೂಲ್ಸ್. ಬಟ್ ವಾಟ್ ಆರ್ ದೋಸ್ ಸಿಮಿಲರ್ ಮಾಲಿಕ್ಯೂಲ್ಸ್? ವಿಚ್ ವರ್ ನಥಿಂಗ್ ಬಟ್ ಇನ್ ಬಿಟ್ವೀನ್ ವಾಟರ್ ಮಾಲಿಕ್ಯೂಲ್ಸ್ ಇಟ್ ಸೆಲ್ಫ್. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ದಟ್ ವುಡ್ ಬಿ ಡೆವಲಪ್ಡ್ ಇನ್ ಬಿಟ್ವೀನ್ 2 ವಾಟರ್ ಮಾಲಿಕ್ಯೂಲ್ಸ್, ಹಿಯರ್ ಜನರಲಿ ಇಟ್ ವುಡ್ ಬಿ ಕನ್ಸಿಡರ್ಡ್ ಆಸ್ ಕೊಹೆಸಿವ್ ಫೋರ್ಸಸ್. ನೆಕ್ಸ್ಟ್, ಈ ವಾಟರ್ ಕಂಡಕ್ಟಿವ್ ಟಿಶ್ಯೂ ಅಂದರೆ ಯಾವುದು ಅಂತ ಹೇಳ್ಕೊಟ್ಟಿರೋ ನಿಮಗೆ? ಝೈಲಮ್. ಇಸ್ ಇಟ್ ರೈಟ್ ಆರ್ ವಾಟ್? ನಿಮಗೆ ಝೈಲಮ್ ಟ್ರೆಕಿಟ್ಸ್ ಅಂತ ಇದೆ, ಝೈಲಮ್ ವೆಸಲ್ಸ್ ಅಂತ ಇದೆ. ಆ್ಯಕ್ಚುಲಿ ಥ್ರೂ ದಟ್ ಓನ್ಲಿ ವಾಟರ್ ಮಾಲಿಕ್ಯೂಲ್ಸ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್. ನಾವ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ಝೈಲಮ್. This is the xylem. Now through that only water molecules is to be transported, because as we have told in first year itself, water conductive plant tissue means which is nothing but xylem itself. Illide xylem anta ankolona. ಈಗ ವಾಟರ್ ಮಾಲಿಕ್ಯೂಲ್ಸ್ ಮಧ್ಯೆ ಏನಿದೆ? ದೇರ್ ವುಡ್ ಬಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ ಬಿಟ್ವೀನ್ ವಾಟರ್ ಮಾಲಿಕ್ಯೂಲ್ಸ್. ಅದೆಲ್ಲ ವಾಟರ್ ಮಾಲಿಕ್ಯೂಲ್ಸ್ ನಡುವೆನೇ ಕೂಡ ಇರುತ್ತೆ. ಈ ಥರ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಇದೆಯೋ ಇನ್ ಬಿಟ್ವೀನ್ ದೆಮ್ ದೇರ್ ವುಡ್ ಬಿ ಫೋರ್ಸ್ ಆಫ್ ಅಟ್ರಾಕ್ಷನ್ ದಟ್ ವಿಲ್ ಬಿ ಕಾಲ್ಡ್ ಬೈ ದ ನೇಮ್ ಕೊಹೆಸಿವ್ ಫೋರ್ಸಸ್. Now the second point is, now xylem wall of the xylem that would be deposited with lignin. ನಿಮ್ಗೆ ಗೊತ್ತು, ಪ್ಲಾಂಟ್ಸಲ್ಲಿನ ಸೆಲ್ ವಾಲ್ ಅಂತ ಹೇಳಿದಾಗ ಸೆಲ್ಯುಲೋಸ್ ಆಗಿರಲಿ, ಪೆಕ್ಟಿನ್ ಆಗಿರಲಿ, ಲೆಗ್ನಿನ್ ಆಗಿರಲಿ, ಇವೆಲ್ಲ ಕಾಮನ್ ಕಾಂಪೋಸಿಷನ್ ಆಫ್ ದ ಸೆಲ್ ವಾಲ್. xylem wall of the xylem that would be deposited with lignin. That is the reason why I have written here lignified xylem wall. That can be seen here. These water molecules, they will bind with water molecules which were present here. They would be binding with lignified xylem wall. The force which is used to bind themselves with the wall of the xylem, that is called by the name adhesive forces or adhesion ಅಂತ ಕರೀತಾರೆ. ನಿಮ್ಗೆ ಜನರಲ್ ಆಗಿ ಹೇಳೋದಾದ್ರೆ, ಬಯಾಲಜಿ ಬಿಟ್ಬಿಡಿ, ಅದೇಸಿವ್ ಕೊಡ್ರಿ ಅಂತ ನೀವು ಹೋಗಿ ಏನಾದರೂ ಕೇಳಿದ್ರೆ ಗಮ್ಮನ್ನು ಕೊಡ್ತಾರೆ. ನೀವು ಯಾವುದೇ ಗಮ್ ಬಾಟಲ್ನ ನೋಡ್ರಿ ಹಿಂದ್ಗಡೆ ಬೆಸ್ಟ್ ಅದೇಸಿವ್ ಅಂತನೋ ಅದೇಸಿವ್ ಅಂತ ಕೊಟ್ಟಿರ್ತಾರೆ. ಅದೇಷನ್ ಅಂತಂದರೆ ಅಂಟ್ಕೊಳ್ಳೋದು ಅಂತ ಅರ್ಥ. ಅದೇಸಿವ್ ನೇಚರ್ ಅಂತಂದರೆ ಅಂಟ್ಕೊಳ್ಳುವಂಥ ಪ್ರಾಪರ್ಟಿ ಅಂತ ಅರ್ಥ. ಅಲ್ಲಿಗೆ ಏನಿದೆ ಇಲ್ಲಿ ಕೇಳಿದರೆ,
ಹೋಗಬೇಕಾಗಿರೋ ಅಪ್ವರ್ಡ್ ಕಂಡಕ್ಷನಲ್ಲಿ ಮೂಮೆಂಟ್ ಆಗಬೇಕಾಗಿರೋ ವಾಟರ್ ಮಾಲಿಕ್ಯೂಲ್ಸ್ ವಿತ್ ಸಮ್ ಫೋರ್ಸ್ ದೇ ವಿಲ್ ಬೈಂಡ್ ಫರ್ಮ್ಲಿ ವಿತ್ ವಾಲ್ ಆಫ್ ದ xylem. The force which is used for that is called by the name adhesion or adhesive forces. That means two forces which were involved here. ಯಾವ್ದು ಒಂದು cohesive forces ಅಂದರೆ force of attraction in between two similar molecules, that is called by the name cohesive forces. Here in this case there would be cohesive forces which will act in between two water molecules. One, generally adhesive forces ಅಂತ ಹೇಳಿದಾಗ there will be attraction between two different molecules ಅಂತಾನೆ ಹೇಳೋದು ನಾವು. ಸರಿ, ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಹೆಂಗಾತ್ರಿ? ಹೌದು, ವಾಟರ್ ಮಾಲಿಕ್ಯೂಲ್ಸು ಅಟ್ಯಾಚ್ ಆಗ್ತಿರೋದು, ಬೈಂಡ್ ಆಗ್ತಿರೋದು ಯಾರ ಜೊತೆಗೆ? ಲಿಗ್ನಿನ್ ಜೊತೆಗೆ. ಅಂದರೆ ದೇರ್ ವುಡ್ ಬಿ ದ ಅಟ್ರಾಕ್ಷನ್ ಫೋರ್ಸಸ್ ಇನ್ ಬಿಟ್ವೀನ್ ಟು ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ಆಯಿತು. ಅದನ್ನು ಇಲ್ಲಿ ಅದೇಷನ್ ಅಥವಾ ಅದೇಸಿವ್ ಫೋರ್ಸಸ್ ಅಂತ ಕರೆದಿರೋದು. ಸರ್, ಲಿಗ್ನಿನಲ್ಲಿ ಇರುತ್ತೆ, ಮತ್ತೆ ಬುಡದಿಂದ ಕೇಳಬಾರ್ದು. ದ xylem ವಾಲ್ ಮೇಲೆ ಲಿಗ್ನಿನ್ ಇದೆ. xylem ವಾಲಲ್ಲಿರೋ ಲಿಗ್ನಿನ್ ಜೊತೆಗೆ ವಾಟರ್ ಮಾಲಿಕ್ಯೂಲ್ಸ್ ಬೈಂಡ್ ಆಗಬೇಕಾದ್ರೆ ಅದೆಷ್ಟು ಫೋರ್ಸಲ್ಲಿ ಬೈಂಡ್ ಆಗಿದೆಯೋ, ಎಷ್ಟು ಫೋರ್ಸ್ ಅದಕ್ಕೆ ಬೇಕಾಗಿದೆಯೋ, ದಟ್ ಫೋರ್ಸ್ ಇಸ್ ಸೆಡ್ ಟು ಬಿ ಕಾಲ್ಡ್ ಬೈ ದ ನೇಮ್ ಅದೇಸಿವ್ ಫೋರ್ಸಸ್ ಅಂತ ಕರಿತೀವಿ. The factor which is responsible for upward conduction of water, that too for the large distance ಅಂತ ಹೇಳಿದಾಗ these two important properties are to be listed. Then the third one, transpiration pull. ಪುಷ್ ಬೇರೆ, ಪುಲ್ ಬೇರೆ, ಅದಕ್ಕೆ ವ್ಯತ್ಯಾಸ ಇದೆ. ಇಲ್ಲಿ ಟ್ರಾನ್ಸ್ಪಿರೇಷನ್ ಪುಲ್ ಅಂತ ಹೇಳಬೇಕಾದ್ರೆ ಮೊದಲು ಟ್ರಾನ್ಸ್ಪಿರೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಟ್ರಾನ್ಸ್ಪಿರೇಷನ್ ಹೇಗಾಗುತ್ತೆ ಅಂತ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್, ಟ್ರಾನ್ಸ್ಪಿರೇಷನ್ ಅಂತ ಹೇಳಿದಾಗ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವೇಪರ್ ಫ್ರಮ್ ದ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್ ಅಂತ ಕರಿತೀವಿ. ವಾಟರ್ ಲಾಸ್ ಆಗೋದಕ್ಕೆ ಬೇರೆ ಬೇರೆ ಫಾರ್ಮ್ ಇದೆ. ಇಲ್ಲಿ ನೀರು ಆವಿಯ ರೂಪದಲ್ಲಿ ಹೊರಗಡೆ ಹೋದರೆ, ಅದು ಡೆಫಿನೇಷನ್ ಏನು ಹೇಳಿರೋದು? ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವೇಪರ್ ಫ್ರಮ್ ದ ರೂಟ್ ಅಂತ ಹೇಳಿಲ್ಲ, ಫ್ರಮ್ ಅಂಡರ್ಗ್ರೌಂಡ್ ಪಾರ್ಟ್ ಆಫ್ ದ ಪ್ಲಾಂಟ್ ಅಂತ ಹೇಳಿಲ್ಲ, ಫ್ರಮ್ ದ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್. ನಿಮಗೆ ಅಂಡರ್ಗ್ರೌಂಡ್ ಮತ್ತು ಏರಿಯಲ್ ಅಂದರೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಇದು ಅಂಡರ್ಗ್ರೌಂಡ್ ಆದರೆ ಅಬೌವ್ ಸಾಯಿಲ್ ಸರ್ಫೇಸ್ ಏನಿದೆ ದಟ್ ವಿಲ್ ಬಿ ಕಾಲ್ಡ್ ಬೈ ದ ನೇಮ್ ಏರಿಯಲ್ ಪಾರ್ಟ್ಸ್. ಫ್ರಮ್ ದ ಏರಿಯಲ್ ಪಾರ್ಟ್ಸ್ ಆಫ್ ದ ಪ್ಲಾಂಟ್ ಬಾಡಿ ಇಫ್ ದೇರ್ ವುಡ್ ಬಿ ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವೇಪರ್ ದಟ್ ಈಸ್ ಕಾಲ್ಡ್ ಬೈ ದ ನೇಮ್ ಟ್ರಾನ್ಸ್ಪಿರೇಷನ್. ಅಲ್ಲ, ಅದ್ರ ಬಗ್ಗೆ ಮತ್ತೆ ಹೇಳ್ಕೊಡ್ತೀವಿ, ಅದೇನೇ ಇರಲಿ, ಗೊತ್ತಿರಲಿ ಅಂತ ಹೇಳಿದೆ. ಟ್ರಾನ್ಸ್ಪಿರೇಷನ್ ಯಾವುದ್ರ ಥ್ರೂ ಆಗುತ್ತೆ? ಟ್ರಾನ್ಸ್ಪಿರೇಷನ್ ವಿಲ್ ಅಕ್ಕರ್ ಥ್ರೂ 3 different structures. One is, as you know that the most of the water loss through vapor that will occurs through the structure called by the name stomata. ಅದನ್ನು ಬಿಟ್ಟರೆ ಕ್ಯೂಟಿಕಲ್ ಅಂಥೇಳಿ ಇನ್ನೊಂದು ಸ್ಟ್ರಕ್ಚರ್ಸ್ ಇರುತ್ತೆ. ಅದನ್ನು ಟ್ರಾನ್ಸ್ಪಿರೇಷನ್ ಹೇಳಬೇಕಾದ್ರೆ ನಾನು ಹೇಳ್ತೀನಿ. ಇನ್ನೊಂದು ಲೆಂಟಿಸೆಲ್ಸ್ ಅಂತ ಕರಿತೀವಿ. These are the 3 different parts of the plant body through which water loss will occur in the form of vapor. ಅದು ಯಾವುದ್ರ ಥ್ರೂನಾದರೂ ಆಗಿರಲಿ. ಈಗ ಟ್ರಾನ್ಸ್ಪಿರೇಷನ್ ಆಗ್ತಿದೆ. ಸ್ಟೊಮ್ಯಾಟ ನಿಮ್ಗೆ ಎಲ್ಲಿದೆ ಅಂತ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಲೀಫಲ್ಲೇ ಇರುತ್ತೆ. ಕಂಡೀಷನ್ ಬೇರೆ ಬೇರೆ ಥರ ಇದೆ. ಅಪ್ಪರ್ ಎಪಿಡರ್ಮಿಸಲ್ಲಿ ಅಷ್ಟೇ ಇರ್ಬೋದು, ಲೋಯರ್ ಎಪಿಡರ್ಮಿಸಲ್ಲಿ ಇರ್ಬೋದು, ಅಥವಾ ಅಪ್ಪರ್ ಆ್ಯಂಡ್ ಲೋಯರ್ ಎಪಿಡರ್ಮಿಸ್ ಆಫ್ ದ ಲೀಫ್. ಇನ್ ಬೋತ್ ದ ಕೇಸಸ್ ಯು ಕ್ಯಾನ್ ಫೈಂಡ್ ದ ಪ್ರೆಸೆನ್ಸ್ ಆಫ್ ಸ್ಟೊಮ್ಯಾಟ. ಅದನ್ನು ನಾವು ಎಪಿಸ್ಟೊಮ್ಯಾಟಿಕ್, ಹೈಪೋಸ್ಟೊಮ್ಯಾಟಿಕ್, ಆಂಫಿಸ್ಟೊಮ್ಯಾಟಿಕ್ ಕಂಡೀಷನ್ಸ್ ಅಂತ ಕರಿತೀವಿ. ಅದೆಲ್ಲ ಮುಂದೆ ನೋಡೋಣ, ಗೊತ್ತಾಗುತ್ತೆ. ಬಟ್ ಅದೇನೇ ಇರಲಿ, ವಾಟರ್ ಲಾಸ್ ಆಯಿತು. ಎಲ್ಲಿಂದ? ಸ್ಟೊಮ್ಯಾಟದಿಂದ. ಲೀಫ್ ಅಂತ ಹೇಳಿದಾಗ ಬರೀ ಸ್ಟೊಮ್ಯಾಟ ಒಂದೇ ಇರುತ್ತಾ? ನೀವು ಅನಾಟಮಿ ಆಫ್ ದ ಲೀಫನ್ನು ನೋಡಿದ್ರಿ. ನೀವು ಸ್ಟೊಮ್ಯಾಟ ಇಲ್ಲಿದೆ ಅಂತ ಅಂದ್ಕೊಂಡ್ರೆ ವಾಟರ್ ಲಾಸ್ ಆಗಿದೆ. ಸ್ಟೊಮ್ಯಾಟದಲ್ಲಿರೋ ವಾಟರ್ಲ ಲಾಸ್ ಆಯಿತು ಅಂತಂದರೆ ಸ್ಟೊಮ್ಯಾಟ ಏನು ಮಾಡಬೇಕು? ದೇ ನೀಡ್ ಟು ಟೇಕ್ ಅಪ್ ದ ವಾಟರ್ ಫ್ರಮ್ ದೇರ್ ನೈಬರಿಂಗ್ ಸೆಲ್ಸ್. ಈಗ ನಮ್ಮ ಹತ್ರ ಇಲ್ಲ ಅಂದರೆ ಬೇರೆಯವ್ರ ಹತ್ರ ತಗೊಳ್ತೀವಲ್ಲ ಯಾವುದನ್ನಾದರೂ, ಇದು ಹಾಗೇನೆ. ಸ್ಟೊಮ್ಯಾಟದಲ್ಲಿ ನೀರು ಖಾಲಿ ಆಯಿತು, ಹತ್ಕೊಳ್ತಾ ಕೂರೋಕ್ಕಾಗತ್ತಾ? ಅದು ಮತ್ತೇನು ಮಾಡಬೇಕು? ಸ್ಟೊಮ್ಯಾಟದ ನೈಬರಿಂಗ್ ಸೆಲ್ಸ್ ಯಾವುದಿರುತ್ತೋ ಆ ಸೆಲ್ಸಿಂದ ವಾಟರ್ ತೊಗೋಬೇಕು. ಓಕೆ, ದೇ ಹ್ಯಾವ್ ಟೇಕನ್ ದ ವಾಟರ್ ಫ್ರಮ್ ದೇರ್ ನೈಬರಿಂಗ್ ಸೆಲ್ಸ್. ಲೆಟ್ ಅಸ್ ಕನ್ಸಿಡರ್. ಅಲ್ಲಿ ಪ್ಯಾಲಿಸೈಡ್ ಪ್ಯಾರಂಕೈಮಾ ಅಂತ ಇರುತ್ತೆ, ಸ್ಪಾಂಜಿ ಪ್ಯಾರಂಕೈಮಾ ಅಂತ ಇರುತ್ತೆ, ಅದರಿಂದ ವಾಟರ್ ತೊಗೊಳ್ತು. ಸರ್, ಪ್ಯಾಲಿಸೈಡ್ ಪ್ಯಾರಂಕೈಮಕ್ಕೆ ನೀರು ಖಾಲಿ ಆತ್ರಿ. ದೇ ನೀಡ್ ಟು ಟೇಕ್ ಅಪ್ ದ ವಾಟರ್ ಫ್ರಮ್ ದೇರ್ ನೈಬರಿಂಗ್ ಸೆಲ್ಸ್. ಓವರಾಲ್ ಲೀಫಲ್ಲಿರೋ ನೀರೆಲ್ಲ ಖಾಲಿ ಆಯಿತು ಅಂತ ಹೇಳಿದರೆ ಲೀಫ್ ಸೆಲ್ಸ್ ವಿಲ್ ಟೇಕ್ ಅಪ್ ದ ವಾಟರ್ ಫ್ರಮ್ ದ ಸ್ಟಾಕ್ ಆಫ್ ದ ಲೀಫ್ ವಿಚ್ ಇಸ್ ಕಾಲ್ಡ್ ಬೈ ದ ನೇಮ್ ಪೀಟಿಯೋಲ್. ಲೀಫ್ ಸೆಲ್ಸಲ್ಲಿ ತುಂಬ ಸೆಲ್ಸ್ ಇದ್ದಾವೆ, ಎಲ್ಲವನ್ನು ಹೇಳ್ಕೊಂಡು ಹೋಗುವಂಥ ಅಗತ್ಯ ಇಲ್ಲ. ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನಲ್ಲಿ. ನೋಡಿ, ಪ್ಯಾಲಿಸೈಡ್ ಪ್ಯಾರಂಕೈಮಾ ಅಂತ ಇದೆ, ಸ್ಪಾಂಜಿ ಪ್ಯಾರಂಕೈಮಾ ಅಂತ ಇದೆ, ಎಸಿಕ್ವೈಡ್. ಹಾಗೆ ಬಂಡಲ್ ಶೀತ್ ಸೆಲ್ಸ್ ಅಂತ ಇರುತ್ತೆ, ಕೇಳಿದಿರ ಅಂತ ಅಂದ್ಕೊಂಡಿದ್ದೀನಿ. ಅಥವಾ ನಿಮಗೆ ವ್ಯಾಸ್ಕ್ಯುಲಾರ್ ಬಂಡಲ್ ಒಳಗಡೆ ಎಕ್ಸೈಲಮ್ ಇದೆ,
ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ಟೊಮ್ಯಾಟೋದಿಂದ ವಾಟರ್ ಖಾಲಿ ಆಯಿತು ಅಂತಂದರೆ ದೇ ವಿಲ್ ಸ್ಟಾರ್ಟ್ ಟೇಕಿಂಗ್ ಅಪ್ ದ ವಾಟರ್ ಫ್ರಮ್ ದೇರ್ ನೈಬರಿಂಗ್ ಸೆಲ್ಸ್. ಫೈನಲ್ ಆಗಿ ಇಲ್ಲಿ ವ್ಯಾಸ್ಕ್ಯುಲಾರ್ ಬಂಡಲ್ಸಲ್ಲೇ ನೀರಿಲ್ಲ ಅಂತ ಅಂದ್ಕೊಳ್ಳೋಣ. ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಅಂದರೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಝೈಲಮ್ ಮತ್ತು ಫ್ಲೋಯಮ್ ಎರಡೂ ಇದ್ದಾಗ, ಎರಡೂ ಕಂಡಕ್ಟಿವ್ ಟಿಶ್ಯೂ ಇದ್ದಾಗ ಅದನ್ನು ನಾವು ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಅಂತ ಕರಿತೀವಿ. ಈಗ ಅಲ್ಲೇ ವಾಟರ್ ಇಲ್ಲ ಅಂತಂದರೆ ಏನು ಮಾಡುತ್ತದು? ದೇ ವಿಲ್ ಟೇಕ್ ಅಪ್ ದ ವಾಟರ್ ಫ್ರಮ್ ಇಟ್ಸ್ ನೈಬರಿಂಗ್ ಸೆಲ್ಸ್, ಫ್ರಮ್ ದ ಸೆಲ್ಸ್ ಆಫ್ petiole. What is petiole? It is a stalk of the leaf which is called by the name petiole. ಸರ್ petiole ನೀರಿಲ್ರಿ, ಇದ್ದಿದ್ದೆಲ್ಲ ಅಲ್ಲಿ ಕೊಟ್ಟಾಗ್ಯದ, ಮತ್ತೇನು ಮಾಡಬೇಕು? petiole will take up the water from its neighboring cells, ಅಂದರೆ xylem of the stem ಇಂದ ವಾಟರ್ನ ತಗೊಳತ್ತೆ. ನಾವು xylem of the stem ಏನಿದೆ, they don't have water, they need to take up the water from the xylem of the root. ಪ್ರೆಷರ್ ಎಲ್ಲಿಂದ ಕ್ರಿಯೇಟ್ ಆಗಿರೋದಲ್ಲಿ? ಟ್ರಾನ್ಸ್ಪಿರೇಷನಲ್ಲಿ ವಾಟರ್ ಲಾಸ್ ಆಯಿತು, ಹಾಗಾಗಿ ಲೀಫಲ್ಲಿ ಖಾಲಿ ಆಯಿತು ನೀರದು. ಲೀಫು petiole ತಗೊಳುತ್ತೆ, petiole ಸ್ಟೆಮ್ಮಿಂದ ತಗೊಳುತ್ತೆ. ಈಗ ಸ್ಟೆಮ್ ವಿಲ್ ಹ್ಯಾವ್ ಸಿವಿಯರ್ ಪ್ರೆಷರ್ ವಿತ್ ಇಟ್, because all upper cells are demanding for the water. Now severe pressure will be created on xylem of the stem. ಈಗ ಪ್ರೆಷರ್ ಕ್ರಿಯೇಟ್ ಆದರೆ ಸಾಲ್ವ್ ಮಾಡೋಕ್ಕೆ ಏನು ಮಾಡ್ತೀವಿ? ಜನರಲ್ ಆಗಿ ನನ್ನ ಮೇಲೆ ಪ್ರೆಷರ್ ಬಿದ್ದಿದೆ, I can't tolerate that much of pressure. Definitely I will transfer my pressure to some other. The same thing we will do, is it right or what? ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲಪ್ಪ, ತುಂಬ ಪ್ರೆಷರ್ ಅದ, ನಾನು ಏನು ಮಾಡ್ತೀನಿ? ನನ್ನ ದೋಸ್ತಂಗೆ ಹೇಳ್ತೇನೆ, ಅವನ ಮೇಲೆ ಪ್ರೆಷರ್ ಶಿಫ್ಟ್ ಆಗುತ್ತೆ. ಇಲ್ಲಿ xylem ಆಫ್ ದ ಸ್ಟೆಮಿಗೆ ತುಂಬ ಪ್ರೆಷರ್ ಇದೆ, ಯಾಕೆ? ನೀರೇ ಇಲ್ಲ. ಸರ್ ನೀರಿತ್ತಲ್ರಿ, ಎಲ್ಲ ನೀರನ್ನು ಕೂಡ ಬೇರೆ ಬೇರೆ ಸೆಲ್ಸ್ಗಳು ತೊಗೊಂಡಿದ್ದಾವೆ, ಅಲ್ಲಿಂದ ವಾಟರ್ ವೇಪರ್ ಫಾರ್ಮಲ್ಲಿ ಹೊರಗೆ ಹೋಗ್ಬಿಟ್ಟಿದೆ. ಈಗ ಏನು ಮಾಡುತ್ತೆ? xylem ಆಫ್ ದ ಸ್ಟೆಮ್ ವಿಚ್ ವಿಲ್ ಪುಟ್ ಎ ಸಿವಿಯರ್ ಪ್ರೆಷರ್ ಆನ್ xylem ಆಫ್ ದ ರೂಟ್. ದಟ್ ಪ್ರೆಷರ್ ಓನ್ಲಿ ಕಾಲ್ಡ್ ಬೈ ದ ನೇಮ್ transpiration pull. Again, this is said to be a greater pressure, 20 to 30 atmospheric pressure. That much of pressure will be created by xylem of the stem on xylem of the root. Because of that reason only xylem of the root will take up the water towards upward direction. ಪ್ರೆಷರ್ ಬಿದ್ರೇ ಕೆಲಸ ಆಗೋದು ಎಲ್ಲ ಕಂಡೀಷನ್ಸಲ್ಲೂ ಹಾಗೇ. ಜನರಲಾಗಿ ಯಾವುದೇ ಪ್ರೊಸೆಸನ್ನು ನೋಡಿ, ಇವತ್ತು ಮಾಡ್ರೋ ಮಾಡಲ್ಲ, ನಾಳೆ ಮಾಡ್ರೋ ಮಾಡೋದಿಲ್ಲ, ನಾಡಿದ್ದು ಕಾಲೇಜಿಂದ ಹೊರ ಹಾಕ್ತೀವಿ ಅಂತಂದರೆ ಡೆಫಿನೆಟಾಗಿ ಆಗುತ್ತೆ. ಪ್ರೆಷರ್ ಬಿದ್ದರೆ ಎಂಥ ಕೆಲಸನಾದರೂ ಆಗುತ್ತೆ. ಬೆಣ್ಣೆನ ಎದುರುಗಡೆ ಇಟ್ಕೊಂಡು ಕರಗಬೇಕು ಅಂತಂದ್ರೆ ಆಗಲ್ಲ, ಹೀಟ್ ಬಿಟ್ಟರೆ ತಾನಾಗೆ ಕರಗುತ್ತೆ. ಇದು ಹಾಗೇ. ಇಲ್ಲಿ xylem ಆಫ್ ದ ಸ್ಟೆಮ್ ಏನು ಮಾಡ್ತು? ಪ್ರೆಷರ್ ಕ್ರಿಯೇಟ್ ಆಗಿರೋ ಕಾರಣಕ್ಕೆ ಆ ಪ್ರೆಷರ್ನ ಯಾರ ಮೇಲೆ ಹಾಕತ್ತೆ? xylem ಆಫ್ ದ ರೂಟ್ ಮೇಲೆ ಆಗುತ್ತೆ. ಹಾಗಾಗಿ ಮೇಲ್ಗಡೆಯಿಂದ ಡಿಮ್ಯಾಂಡ್ ಬಂದಿದ್ದಕ್ಕೆ ಕೆಳಗಡೆಯಿಂದ ಸಪ್ಲೈ ಆಗುತ್ತೆ ವಾಟರ್. That pressure again it is said to be a greater pressure, 20 to 30 atmospheric pressure that will be created, that is called by the name transpiration pull. ನೀರು ಯಾಕಷ್ಟು ಹೈಟಿಗೆ ಹೋಗುತ್ತೆ ಅಂತ ಹೇಳಿ, ದಿಸ್ ಪ್ರೆಷರ್ ಈಸ್ ಎನಫ್ ಟು ಟೇಕ್ ಅಪ್ ದ ವಾಟರ್ ಈವನ್ ಫಾರ್ ಲಾರ್ಜ್ ಡಿಸ್ಟೆನ್ಸಸ್. 400 feet ಇದ್ರೂ ಕೂಡ ದಿಸ್ ಮಚ್ ಆಫ್ ಪ್ರೆಷರ್, 20 to 30 atmospheric pressure which is created on xylem of the root, it is enough to take up the water for long distance. ಸರ್ ಇದು ಬಿಟ್ಟರೆ ಬೇರೆ ಯಾವುದಾದ್ರೂ ಫ್ಯಾಕ್ಟರ್ಸ್ಗಳು ಆ್ಯಕ್ಟ್ ಆಗ್ತಾವ ಅಂತ ಕೇಳಿದರೆ, ದ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈಸ್ ರೂಟ್ ಪ್ರೆಷರ್. ದೆನ್ ವಾಟ್ ಇಸ್ ಮೀನ್ ಬೈ ರೂಟ್ ಪ್ರೆಷರ್? hydrostatic pressure which is created within xylem of the root due to entry of water, that is called by the name root pressure. ಸರ್ ರೂಟಿಗೆ ಹೆಂಗೆ ನೀರು ಬರುತ್ತೆ ಅಂತ ಮತ್ತೆ ಕೇಳಕ್ಕೆ ಹೋಗ್ಬೇಡಿ. ಅವತ್ತೇ ಹೇಳಿದ್ದೀನಿ, ರೂಟ್ ಸೆಲ್ಸಲ್ಲಿ ಹೈಪರ್ಟಾನಿಕ್ ಕಂಡೀಷನ್ಸ್ ಇರುತ್ತೆ. ಹೈಪರ್ಟಾನಿಕ್ ಅಂದರೆ ಸಾಲ್ವೆಂಟ್ ಕಡಿಮೆ, ಸಲ್ಯೂಟ್ ಜಾಸ್ತಿ, ಹಾಗಾಗಿ ವಾಟರ್ ಎಂಡಾಸ್ಮಾಸಿಸ್ ಥ್ರೂ ಒಳಗಡೆ ಬರೋದು. ಈಗ ವಾಟರ್ ಎಂಟ್ರಿ ಆದ ಮೇಲೆ xylem ಆಫ್ ದ ರೂಟ್ ಒಳಗಡೆ ಏನು ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ದಟ್ ಪ್ರೆಷರ್ ಇಸ್ ಕಾಲ್ಡ್ ಬೈ ದ ನೇಮ್ ರೂಟ್ ಪ್ರೆಷರ್. ವಾಟ್ ಈಸ್ ರೂಟ್ ಪ್ರೆಷರ್? ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ವಿಚ್ ಇಸ್ ಕ್ರಿಯೇಟೆಡ್ ವಿತ್ ಇನ್ xylem ಆಫ್ ದ ರೂಟ್ ಡ್ಯೂ ಟು ಎಂಟ್ರಿ ಆಫ್ ವಾಟರ್. ದ ಕ್ವಶನ್ ಇಸ್ ವೆದರ್ ದಟ್ ಪ್ರೆಷರ್ ಇಸ್ ಓನ್ಲಿ ಎನಫ್ ಟು ಟೇಕ್ ಅಪ್ ದ ವಾಟರ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಅಂತ ಕೇಳಿದ್ರೆ ನೋ. ಪ್ರಶ್ನೆ ಏನೇನು ಕೇಳ್ಕೋಬೇಕು ಅಂದರೆ, ಸರ್ ಏನು ಪ್ರೆಷರ್ ಡೆವಲಪ್ಮೆಂಟ್ ಆಗ್ತದೆ ಅಷ್ಟು ಸಾಕೇನ್ರಿ ಸರ್ ಮೇಲೆ ಹೋಗೋದಕ್ಕೆ ಕೇಳಿದ್ರೆ, ಅಷ್ಟು ಪ್ರೆಷರ್ ಮೇಲ್ಗಡೆ ಹೋಗೋದಕ್ಕೆ ಸಾಲದು. ಆದರೂ ದಿಸ್ ಇಸ್ ಸೆಟ್ ಟು ಬಿ ಒನ್ ಆಫ್ ದ ಫ್ಯಾಕ್ಟರ್. ಯಾಕೆಂದರೆ ದ ಮ್ಯಾಕ್ಸಿಮಮ್ ಪ್ರೆಷರ್ ವಿಚ್ ಈಸ್ ಡೆವಲಪ್ಡ್ ಡ್ಯೂ ಟು ಎಂಟ್ರಿ ಆಫ್ ವಾಟರ್ ವಿತ್ ಇನ್ xylem ಆಫ್ ದ ರೂಟ್ ಈಸ್ 1 to 2 atmospheric pressure. But this pressure is not at all enough to take up the water for long distance. Minimum pressure which is needed is 20 atmospheric pressure. But that much of pressure is not developed here. Hence, what is the conclusion? Due to root pressure,
water can be taken towards upward direction but is only of small distance. ಏನು ಹರ್ಬೇಷಿಯಸ್ ಪ್ಲಾಂಟ್ಸ್ ಇದ್ದಾವೆ ಅಂತ ಅನ್ಕೋಣ. ಹರ್ಬೇಷಿಯಸ್ ಪ್ಲಾಂಟ್ಸ್ ಅಂದರೆ ಗೊತ್ತಾಗುತ್ತಾ ನಿಮಗೆ? ಹುಲ್ಲು, ಗ್ರಾಸ್ ಅಂತೆಲ್ಲ ಹೇಳ್ತಿರಲ್ಲ, 50 ಅಡಿ ಬರ್ತವೆ, ನಾವು ಇಷ್ಟಿಷ್ಟ ಇರುತ್ತೆ, ಹೀಗಿದೆ ಅಂತ ಅಂದ್ಕೊಳ್ಳಿ. ದ ಹೈಟ್ ವಿಚ್ ಇಸ್ ಟು ಬಿ ಟ್ರಾನ್ಸ್ಪೋರ್ಟೆಡ್ ಇಸ್ ವೆರಿ ಲೆಸ್. For that kind of a plant, root pressure is enough to take up the water towards upward direction. But if it is said to be a huge tree with 400 feet, whether root pressure is enough to take up the water? No. ಯಾಕೆ ಅಂತಲೂ ನಿಮ್ಗೆ ಆನ್ಸರ್ ಗೊತ್ತಿರಬೇಕು. ಯಾಕೆ ರೂಟ್ ಪ್ರೆಷರ್ ಈಸ್ ನಾಟ್ ಎನಫ್ ಟು ಟೇಕ್ ಅಪ್ ದ ವಾಟರ್ ಫಾರ್ ಲಾಂಗ್ ಡಿಸ್ಟೆನ್ಸ್? Minimum pressure which is required to take up the water for long distance is 20 atmospheric pressure. Maximum pressure which is found is 1 to 2 atmospheric pressure. With this minimum pressure, water cannot be taken towards upward direction, but this is enough only in case of small herbaceous plants like grasses. ಅಲ್ಲಿ ಬೇಕಾದರೆ ನೀವು ನೋಡ್ಬೋದು, ಸಾಕಾಗತ್ತೆ ಅಷ್ಟು ಪ್ರೆಷರ್. ಆಮೇಲೆ ಇದು ಥಿಯರಿ, ಇದು ರೂಟ್ ಪ್ರೆಷರ್ ಥಿಯರಿ ಅಂತ ಹೇಳಿ ಫಸ್ಟು ಸೈಂಟಿಸ್ಟ್ ಅದನ್ನು ಟ್ರೈ ಮಾಡಿದರು. ನೀರು ಮೇಲಕ್ಕೆ ಹೋಗುತ್ತೆ, ಯಾಕೆ ಪ್ರಶ್ನೆ ಇದು. ನೀರು ರೂಟ್ ಪ್ರೆಷರಿಂದನೇ ಮೇಲಕ್ಕೆ ಹೋಗುತ್ತೆ ಅನ್ನೋದು ಆನ್ಸರ್. ಯಾರು ಹೇಳಿರೋದು ಕೇಳಿದ್ರೆ ಸ್ಟೀಫನ್ ಹೇಲ್ಸ್ ಅನ್ನುವಂಥ ಸೈಂಟಿಸ್ಟ್ ಹೇಳಿರೋದು. ಮುಂದೆ ರಿಜೆಕ್ಟ್ ಆಯಿತು. ಯಾಕೆ ಅಂತ ನಾನು ಈಗಷ್ಟೇ ಹೇಳಿದ್ದೀನಿ. ಅದು ಪ್ರೆಷರ್ ಡೆವಲಪ್ಮೆಂಟ್ ಆಗೋದು ಸುಳ್ಳ ಹಾಗಾದರೆ ಕೇಳಿದ್ರೆ ಪ್ರೆಷರ್ ವಿಲ್ ಬಿ ಡೆವಲಪ್. ವೆದರ್ ದಿಸ್ ಪ್ರೆಷರ್ ಇಸ್ ಮ್ಯಾಕ್ಸಿಮಮ್? ನೋ, ದಿಸ್ ಇಸ್ ಸೆಡ್ ಟು ಬಿ ಮಿನಿಮಮ್. ಈ ವಿಷಯ ನಮಗೆ ಗೊತ್ತಿರಬೇಕು. ಸರ್, ಇದನ್ನು ಬಿಟ್ಟರೆ, ರೂಟ್ ಪ್ರೆಷರ್ನ ಬಿಟ್ಟರೆ ಬೇರೆ ಏನು ಫ್ಯಾಕ್ಟರ್ಸ್ ಇದೆ ಕೇಳಿದ್ರೆ, ಸರ್ಫೇಸ್ ಟೆನ್ಷನ್ ಇನ್ ಬಿಟ್ವೀನ್ ವಾಟರ್ ಮಾಲಿಕ್ಯೂಲ್, ದೆನ್ ಕೆಪಿಲರಿ ಮೂವ್ಮೆಂಟ್ ಆಫ್ ವಾಟರ್, ದಿಸ್ ಆರ್ ಆಲ್ ರಿಕ್ವೈರ್ಡ್ ಟು ಟೇಕ್ ಅಪ್ ದ ವಾಟರ್ ಫಾರ್ ಲಾಂಗ್ ಡಿಸ್ಟೆನ್ಸ್. ಹಾಗಾಗಿ ಹೌ ಅಸೆಂಟ್ ಆಫ್ ಸ್ಯಾಪ್ ವಿಲ್ ಬಿ ಕಂಡಕ್ಟೆಡ್ ಅಂತ ಕೇಳಿದ್ರೆ, ಯು ನೀಡ್ ಟು ಮೆನ್ಷನ್ ಕೊಹೆಸಿವ್ ಪ್ರಾಪರ್ಟಿ ಆಫ್ ವಾಟರ್, adhesive property of water, then transpiration pull, then moderate pressure which is nothing but root pressure, surface tension created among the water molecule and capillary movement of the water through the xylem. These are all the factors which can control ascent of sap. ಇದೆಲ್ಲವೂ ನಿಮ್ಗೆ ಗೊತ್ತಿರಬೇಕು. ರೂಟ್ ಪ್ರೆಷರ್ ಅಂದರೆ ಏನು, ಎಷ್ಟು ರೂಟ್ ಪ್ರೆಷರ್ ಡೆವಲಪ್ಮೆಂಟ್ ಆಗುತ್ತೆ, ಮಿನಿಮಮ್ ರೂಟ್ ಪ್ರೆಷರ್ ಎಷ್ಟಿರಬೇಕು. ಸೊ these are the concept which you need to remember. Next, bleeding and guttation ಅಂತ ಬರೆದಿದ್ದೀನಿ. ಇದೇನು ಹೊಸ ವಿಚಾರ ಹೇಳಕ್ಕೆ ಹೊರಟ್ವಲ್ಲ. ಹಾಗಾದರೆ ಬ್ಲೀಡಿಂಗ್ ಅಂತ ನಾವು ಕೇಳಿದ್ದೀವಿ ಎಲ್ಲಿ? in case of animals. As we know that whenever we will get some sort of wound or skin is ruptured, blood vessels were broken, then definitely blood will oozes out. That is called by the name bleeding. Is it right or what? ಏನೋ ಆಕ್ಸಿಡೆಂಟ್ ಏನೋ ಆಗಿರುತ್ತೆ, ಅಥವಾ ನೀವೇನೋ ಬಿದ್ದು ಪೆಟ್ಟು ಮಾಡ್ಕೊಂಡಿರ್ತೀರಿ, ಚಾಕು ತಗೊಂಡು ಕೈ ಮೇಲೆ ಗಾಯ ಮಾಡ್ಕೊಳ್ತೀರಿ, ಬ್ಲಡ್ ವೆಸಲ್ಸು ಬ್ರೇಕ್ ಆಗಿ ರಕ್ತ ಹೊರಗೆ ಬರುತ್ತೆ, ಅದನ್ನು ಬ್ಲೀಡಿಂಗ್ ಅಂತ ಕರೀತಾರಪ್ಪ. ಅದು ನಾವು ಕೇಳಿದ್ದೀವಿ. ಬಟ್ ಟಾಪಿಕ್ ನಿಮ್ಮನ್ನ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಅಂತ ಇಟ್ಕೊಂಡಿದ್ದೀರಿ, ಮತ್ತು ಬ್ಲೀಡಿಂಗ್ ಏನಕ್ಕೆ ಹೇಳಕ್ಕೆ ಹೋಗ್ತೀರಿ ಅಂತ ಕೇಳಿದರೆ, ಬ್ಲೀಡಿಂಗ್ ಅನ್ನೋದು ಪ್ಲಾಂಟ್ಸಲ್ಲೂ ಇದೆ. ಆದರೆ ಇಲ್ಲಿ ಬ್ಲೀಡಿಂಗ್ ಅಂತ ಹೇಳಿದರೆ ಬ್ಲಡ್ ಹೊರಗಡೆ ಬರುತ್ತೆ ಅನ್ನೋ ಅರ್ಥದಲ್ಲಿ ನಾವು ಹೇಳ್ತಿಲ್ಲ. ಹಾಗಾದರೆ ಬ್ಲೀಡಿಂಗ್ ಅಂದರೆ ಏನು, ಗಟ್ಟೇಷನ್ ಅಂದರೆ ಏನು? ದೀಸ್ ಪಾಯಿಂಟ್ಸ್ ವಿಲ್ ಬಿ ಎಕ್ಸ್ಪ್ಲೈನ್ ನಾವು. ಪ್ಲಾಂಟ್ಸಲ್ಲಿ ಬ್ಲೀಡಿಂಗಿಗೆ ಬೇರೆ ಅರ್ಥನೇ ಇದೆ. ಮತ್ತು ನಾನು ನಿದ್ದೆಗಣ್ಣಲ್ಲಿ ಕೂತಿರೋರಿಗೆ ಹೇಳ್ತಾ ಇರೋದು, ಸರ್ ಬ್ಲೀಡಿಂಗ್ ಅಂತಂದರೆ ಎನಿಮಲ್ಸಲ್ಲಿ ಆಗೋದಲ್ಲೇನ್ರಿ ಕೇಳಿದ್ರೆ, ರಕ್ತ ಹೊರಗಡೆ ಬರುತ್ತೆ ಅಂತ ಏನಾದ್ರು ಬರ್ದಿದ್ದೀವ ಅಲ್ಲಿ? ಊಸಿಂಗ್ ಔಟ್ ಅಂತ ಬರ್ದಿದ್ದು ಕರೆಕ್ಟು, ಹೊರಗೆ ಬರುತ್ತೆ, ಬಟ್ ಬ್ಲಡ್ ಅಂತ ಏನು ಬರ್ದಿಲ್ಲ. ಸಿಟ್ ಪಾಯಿಂಟ್. ಹಾಗಾದರೆ ಬ್ಲೀಡಿಂಗ್ ಅಂದರೆ ಏನು, ಅದು ಎಲ್ಲಾಗತ್ತೆ, ಹೇಗಾಗತ್ತೆ, ಯಾಕಾಗತ್ತೆ? ಈ 3 ಪ್ರಶ್ನೆಗೆ ನಿಮಗೆ ಆನ್ಸರ್ ಬೇಕು. ಸರಿ, ಏನಂತೆ ಬ್ಲೀಡಿಂಗ್ ಅಂದರೆ? ಊಸಿಂಗ್ ಔಟ್ ಆರ್ ಎಕ್ಸುಡೇಷನ್ ಆಫ್ ವಾಟರ್ ಡ್ಯೂ ಟು ಮೆಕ್ಯಾನಿಕಲ್ ಇಂಜುರಿ. ನಾರ್ಮಲ್ ಫಿನೋಮಿನನ್ ಅಲ್ಲ ಇದು. ನ್ಯಾಚುರಲ್ ಆಗಿ ಎಲ್ಲ ಪ್ಲಾಂಟಲ್ಲೂ ಬ್ಲೀಡಿಂಗ್ ಆಗೋದಿಲ್ಲ. ನೀವು ಯಾವಾಗ ಬ್ಲೀಡಿಂಗ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತಂದರೆ, ಇಫ್ ಯು ಹ್ಯಾವ್ ಡನ್ ಸಮ್ ಸಾರ್ಟ್ ಆಫ್ ಮೆಕ್ಯಾನಿಕಲ್ ಇಂಜುರಿ ಟು ದ್ಯಾಮ್. ನೀವು ಅದನ್ನು ಕಟ್ ಮಾಡಿದ್ರೆ, ಎಲ್ಲ ಪ್ಲಾಂಟ್ಸನ್ನು ನಾನು ಹೇಳ್ತಾ ಇಲ್ಲ, ಕೆಲವೊಂದಿಷ್ಟು ಪ್ಲಾಂಟ್ಸನ್ನು ನೀವು ಅದರ ಸ್ಟೆಮ್ಮನ್ನು, ಸಾಫ್ಟ್ ವುಡೆಡ್ ಪ್ಲಾಂಟ್ಸ್ ಆಗಿರಬೇಕು, ಅದನ್ನು ನೀವು ಕಟ್ ಮಾಡಿದ್ರೆ, ಮೆಕ್ಯಾನಿಕಲ್ ಇಂಜುರಿ ಮಾಡಿದ್ರೆ, ಮೆಕ್ಯಾನಿಕಲ್ ಇಂಜುರಿ ಅಂದರೆ ನೀವೇ ವಾಲಂಟ್ರಿಯಾಗಿ ಮಾಡಬೇಕು ಅಂತೇನಿಲ್ಲ. ಗಾಳಿ ಬಂದಾಗ, ಮಳೆ ಬಂದಾಗ ಅದೇನಾದರೂ ಹಾರ್ಡ್ ಸ್ಟೆಮ್ ಇದ್ದರೆ ಕಟ್ಟೆ ಆಗೋದಿಲ್ಲ, ನಿಮ್ಗೆ ಗೊತ್ತಿದೆ ಅದು. ವೀಕ್ ಸ್ಟೆಮ್ ಇದ್ದರೆ, ಡೆಲಿಕೇಟ್ ಸ್ಟೆಮ್ ಇದ್ದರೆ ಗಿಡ ಕಟ್ಟಾಗತ್ತೆ. ಆಗ ನಿಮಗೆ ಒಳಗಡೆಯಿಂದ, ಪ್ಲಾಂಟ್ ಒಳಗಡೆಯಿಂದ ನೀರು ಹೊರಗೆ ಬರೋದನ್ನು ನೋಡ್ತೀರಿ. ಸಮ್ ಹರ್ಬೇಷಿಯಸ್ ಪ್ಲಾಂಟ್, weak stemmed plant, if you observe, if you have done some sort of mechanical injury to them, water will oozes out. This is known by the name bleeding.
In botany, what is mean by bleeding? It is a outflow of blood ಅಂತ ಕರಿತೀರಾ? ಇಲ್ಲ. ಏನಾಗಿದ್ರೆ ಔಟ್ಫ್ಲೋ ಹೌದು, ಯಾವುದ್ರದ್ದು? ವಾಟರ್. ಯಾವಾಗ? ಡ್ಯೂ ಟು ಸಮ್ ಮೆಕ್ಯಾನಿಕಲ್ ಇಂಜುರಿ. ನ್ಯಾಚುರಲಾಗಿ ಒಂದು ಗಿಡ ಇದ್ದು ಸರ್ ಇದ್ರಲ್ಲಿ ಬ್ಲೀಡಿಂಗ್ ಕಾಣವಲ್ದ್ರಿ ಅಂತಂದರೆ ಕಾಣಲ್ಲ, ಅದು ಬ್ಲೀಡಿಂಗ್ ಆಗಲ್ಲ. ಆವಾಗ ನೀವೇ ಮೆಕ್ಯಾನಿಕಲ್ ಇಂಜುರಿ ಮಾಡಿದ್ರೆ, ಶಾರ್ಪ್ ನೈಫನ್ನು ತೊಗೊಂಡೋಗಿ ಶಾರ್ಪ್ ಬ್ಲೇಡನ್ನ ಕಟ್ ಮಾಡಿ ಅದನ್ನು ಯೂಸ್ ಮಾಡಿ ಕಟ್ ಮಾಡಿದ್ರೆ ವಾಟರ್ ಹೊರಗೆ ಬಂದರೆ, ನಾನು ಹೇಳ್ತಿದ್ದೀನಿ ಅದು ವೀಕ್ ಸ್ಟೆಮ್ ಪ್ಲಾಂಟಲ್ಲಿ ಮಾತ್ರ ನೀವು ನೋಡ್ತೀರಿ. ಹಾರ್ಡ್ ಸ್ಟೆಮ್ ಇದ್ದರೆ, ಈಗ ತೆಂಗಿನ ಮರ ಹೊಡ್ಕೊಂಡಾಗ ಹಿಂಗಂದು ನೀರು ಹೊರಗೆ ಬರಲೇ ಇಲ್ಲ ಅಂತಂದರೆ ಆಗಲ್ಲ ಅದು. ಇಸ್ ಇಟ್ ವೈಟ್? ಸರಿ, ಹಾಗಾದರೆ ಅದು ಯಾಕಾಗತ್ತೆ ಹಾಗೆ? ಯಾಕೆ ಸಮ್ ಆಫ್ ದ ಪ್ಲಾಂಟ್ಸ್ ಇಫ್ ಯು ಹ್ಯಾವ್ ಡನ್ ಮೆಕ್ಯಾನಿಕಲ್ ಇಂಜುರಿ ವೈ ವಾಟರ್ ವಿಲ್ ಓಸಸ್ ಔಟ್? ಅಗೇನ್ ದ ರೀಸನ್ ಈಸ್ ಡ್ಯೂ ಟು ಡೆವಲಪ್ಮೆಂಟ್ ಆಫ್ ರೂಟ್ ಪ್ರೆಷರ್. ಅರೆ ನೀವು ಕಟ್ ಮಾಡಿದ್ದೆಲ್ಲಿ? ಅಂಡರ್ಗ್ರೌಂಡ್ ಪಾರ್ಟ್ ಅಲ್ಲ, ನೀವು ಕಟ್ ಮಾಡ್ತಿರೋದು ಎಲ್ಲಿ ಅದು? ಫಾರ್ ಎಕ್ಸಾಂಪಲ್ ವೀಕ್ ಸ್ಟೆಮ್ ಅಂತ ಹೇಳ್ತಿರೋದು ನಾನು, ಇದು ರೂಟ್ ಅಂತ ಅಂದ್ಕೊಳ್ಳಿ. ನೀವು ಇಲ್ಲಿ ಕಟ್ ಮಾಡಿದ್ರಿ, ಇಲ್ಲಿ ಕಟ್ ಮಾಡಿದಾಗ ನೀರು ಹೊರಗೆ ಬರ್ತಿದೆ ಅಂತಂದರೆ ಇಲ್ಲಿವರೆಗೆ ನೀರು ಬಂದದ ಅಂತ ಅರ್ಥ. ಅದು ಇಲ್ಲಿವರೆಗೆ ನೀರು ಬಂದಿದೆ ಅಂತಂದರೆ ರೀಸನ್ ಏನು ಕೇಳಿದಾಗ ನಾನು ಮೊದಲೇ ಹೇಳಿದ್ದೀನಿ, ಸ್ಮಾಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಫ್ರಮ್ ಹಿಯರ್ ಟು ಹಿಯರ್ ವಾಟರ್ ವಾಸ್ ಟ್ರಾನ್ಸ್ಪೋರ್ಟೆಡ್ ಬಿಕಾಸ್ ಆಫ್ ರೂಟ್ ಪ್ರೆಷರ್. That's it, right? ಅಂದರೆ is there any evidence to show that there would be development of root pressure ಅಂತ ಕೇಳಿದ್ರೆ yes, there is a evidence. What are those evidences? First one is bleeding. What is meant by bleeding? Oozing out of water. Is it right? Due to mechanical injury, that is called by the name bleeding. Next one, ಇದನ್ನು ರೂಟ್ ಪ್ರೆಷರನ್ನು, ಈ ಥರ ಪ್ಲಾಂಟ್ಸ್ ಏನಿದೆ ಹರ್ಬೇಷಿಯಸ್ ಪ್ಲಾಂಟ್ಸಲ್ಲಿ ರೂಟ್ ಪ್ರೆಷರ್ನ ನೀವು ಮೆಷರ್ಮೆಂಟ್ ಮಾಡೋಕ್ಕಾಗತ್ತಾ? ಎಷ್ಟು ರೂಟ್ ಪ್ರೆಷರ್ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನು ಮೆಷರ್ಮೆಂಟ್ ಮಾಡ್ಬೋದಾ ಕೇಳಿದ್ರೆ, ಮರ್ಕ್ಯುರಿ ಮ್ಯಾನೋಮೀಟರ್ ಅಂತ ಹೇಳಿ ಒಂದು ಡಿವೈಸ್ ಇದೆ, ಮರ್ಕ್ಯುರಿ ಮ್ಯಾನೋಮೀಟರ್ ಅಂತ ಕರಿತೀವಿ. ಅದನ್ನು ಇಲ್ಲಿ ಫಿಕ್ಸ್ ಮಾಡ್ತಾರೆ. ಏನಕ್ಕದು? ನೀರಲ್ಲಿಗೆ ಬಂದಿದೆ ಅಂತ ಅಂದಮೇಲೆ ಡೆಫಿನೆಟ್ ಆಗಿ ದೇರ್ ವುಡ್ ಬಿ ಡೆವಲಪ್ಮೆಂಟ್ ಆಫ್ ರೂಟ್ ಪ್ರೆಷರ್. ಬಿಕಾಸ್ ಆಫ್ ದಟ್ ರೀಸನ್ ಓನ್ಲಿ ವಾಟರ್ ವಾಸ್ ಟೇಕನ್ ಟುವರ್ಡ್ಸ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಬಟ್ ಹೌ ಮಚ್ pressure, how much root pressure was developed here? In order to calculate this, the instrument which will be fixed over here, mercury manometer ಅಂತ ಕರಿತೀವಿ. ಯಾದಕ್ಕದು? ಟು ಫೈಂಡ್ ಔಟ್ ಹೌ ಮಚ್ ರೂಟ್ ಪ್ರೆಷರ್ ವುಡ್ ಬಿ ಡೆವಲಪ್. ರೂಟ್ ಪ್ರೆಷರ್ ಡೆವಲಪ್ಮೆಂಟ್ ಆಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಯಿತು? ನೀರು ಸುಮ್ಮನೆ ಮೇಲಕ್ಕೆ ಬಂದಿರತ್ತಾ? ಚಾನ್ಸೇ ಇಲ್ಲ. ಬಂದಿದೆ ಅಂದಮೇಲೆ ಏನಾಗಿರಬೇಕು? ರೂಟ್ ಪ್ರೆಷರಲ್ಲಿ ಡೆವಲಪ್ಮೆಂಟ್ ಆಗಿರಬೇಕು. ಎಷ್ಟು ನೀವೇನೋ ಹೇಳಿದ್ರಿ 1 to 2 ಅಟ್ಮಾಸ್ಫಿಯರಿಕ್ ಪ್ರೆಷರ್, ಅದು ಹೆಂಗೆ ಗೊತ್ತಾಯ್ತು ನಿಮಗೆ ಅಂತ ಕೇಳಿದರೆ ಮರ್ಕ್ಯುರಿ ಮ್ಯಾನೋಮೀಟ್ರನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಈ ಮೆಕ್ಯಾನಿಸಮ್ ಆಫ್ ಬ್ಲೀಡಿಂಗನ್ನು ನಾವೆಲ್ಲಾದರೂ ಅಪ್ಲೈ ಮಾಡ್ಬೋದಾ? ಇಂಜುರಿ ಮಾಡಿದ್ರೆ ಹೊರಗೆ ಬರುತ್ತೆ ಕೆಲವು ಸೆಕ್ರೀಷನ್ಸ್ ಆಗಿರಲಿ, ವಾಟರ್ ಆಗಿರಲಿ. ಈ ಕಾನ್ಸೆಪ್ಟನ್ನು ಎಲ್ಲಾದರೂ ಯೂಸ್ ಮಾಡಿದಾರ ಕೇಳಿದರೆ ಈ ರಬ್ಬರ್ ಟ್ರೀಲಿ ಯೂಸ್ ಮಾಡ್ತಾರೆ. ರಬ್ಬರ್ ಪ್ಲಾಂಟೇಷನ್ ಏನಾದರೂ ನೋಡಿದ್ದೀರಾ ಇಲ್ಲೋ ನನಗೆ ಗೊತ್ತಿಲ್ಲ. ಪ್ರತಿ ಗಿಡದಲ್ಲೂ ಒಂದು ಕ್ಯಾರಿ ಬ್ಯಾಗ್ ಥರ ಕಟ್ಟಿಟ್ಟಿರ್ತಾರೆ. ರಬ್ಬರ್ ಟ್ರೀಸ್ ಏನು ಬರುತ್ತಲ್ಲ, ರಬ್ಬರ್ ಪ್ಲಾಂಟೇಷನ್ ನೋಡಿದ್ರೆ ಈ ಥರ ಮರ ಅದ ಅಂತಂದರೆ ಅದಕ್ಕೆಲ್ಲ ಒಂದು ಕ್ಯಾರಿ ಬ್ಯಾಗ್ ಕಟ್ಟೋದು. ಸರ್ ರಬ್ಬರ್ ಮರಕ್ಕೆ ಕ್ಯಾರಿ ಬ್ಯಾಗ್ ಎದಕ್ಕೆ ಕಟ್ತಾರೆ ಅಂತಂದರೆ ಅಲ್ಲಿ ಇಂಜುರಿ ಮಾಡ್ತಾರೆ ಸ್ಟೆಮ್ಮಿಗೆ. ಆಗ ಲೇಟಿಕ್ಸ್ ಅಂತ ಏನು ಕರಿತೀರಲ್ಲ ಅದು ಹೊರಗೆ ಬರುತ್ತೆ. ಅಂದರೆ ಇಂಜುರಿ ಮಾಡಿದಾಗ ಸೆಕ್ರೀಷನ್ಸ್ ಹೊರಗೆ ಬರುತ್ತೆ ಅನ್ನೋ ಕಾನ್ಸೆಪ್ಟು ಯಾವುದ್ರದ್ದು? ಬ್ಲೀಡಿಂಗಿಂದು. ಇನ್ನು ಶುಗರ್ ಮ್ಯಾಪಲ್ ಅನ್ನುವಂಥ ಪ್ಲಾಂಟಿಂದ ಶುಗರನ್ನು ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಬೈ ಕ್ರಿಯೇಟಿಂಗ್ ಮೆಕ್ಯಾನಿಕಲ್ ಇಂಜುರಿ ಟು ದೆಮ್. ಆಗ ಶುಗರ್ ಕಂಟೆಂಟ್ ಹೊರಗೆ ಬರುತ್ತೆ. ಸೇಮ್ ಕಾನ್ಸೆಪ್ಟ್ ಏನದು? ಬ್ಲೀಡಿಂಗ್. ದೆನ್ ನೀವು ಹೆಲ್ತ್ ಆ್ಯಂಡ್ ಡಿಸೀಸಲ್ಲಿ ನಾರ್ಕೋಟಿಕ್ ಡ್ರಗ್ಸ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಓಫಿಯಮ್ ಅಂತ ಕೂಡ ಹೇಳಿದ್ದೀರಿ. ಆ ಓಫಿಯಮ್ ಪ್ಲಾಂಟಲ್ಲಿ ಕೂಡ ಎಕ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಮೆಕ್ಯಾನಿಕಲ್ ಇಂಜುರಿನ ಮಾಡ್ತಾರೆ. ಅಂದರೆ ಮೆಕ್ಯಾನಿಕಲ್ ಇಂಜುರಿನ ಇಂಡ್ಯೂಸ್ ಮಾಡಿ ಸೆಕ್ರಿಷನ್ ಹೊರಗೆ ಬರುವಂಥ ಮಾಡುವಂಥ ಕಾನ್ಸೆಪ್ಟ್ ಏನಿದೆ ಅದನ್ನು ನಾವಿಲ್ಲಿ ಬ್ಲೀಡಿಂಗ್ ಅಂತ ಕರೆದ್ವಿ. ಹರ್ಬೇಷಿಯಸ್ ಪ್ಲಾಂಟ್ಸಲ್ಲಾದರೆ ವಾಟರ್ ಹೊರಗಡೆ ಬರೋದನ್ನು ನೋಡ್ತೀರಿ. ನೆಕ್ಸ್ಟ್, ಗಟ್ಟೇಷನ್. ಐ ಥಿಂಕ್ ಸ್ಟಿಲ್ ಯು ರಿಮೆಂಬರ್ ಲಾಸ್ಟ್ ಇಯರ್ ವಿ ಹ್ಯಾವ್ ಡಿಫ್ರೆನ್ಷಿಯೇಟೆಡ್ ಟ್ರಾನ್ಸ್ಪಿರೇಷನ್ ಆ್ಯಂಡ್ ಗಟ್ಟೇಷನ್. ಗಟ್ಟೇಷನ್ ಅಂದರೆ ಏನು ಅಂತ ಹೇಳಿದ್ವಿ. ವಾಟರ್ ಲಾಸ್ ಇನ್ ದ ಫಾರ್ಮ್ ಆಫ್ ವಾಟರ್ ಡ್ರಾಪ್ಲೆಟ್, ದಟ್ ಈಸ್ ಕಾಲ್ಡ್ ಬೈ ದ ನೇಮ್ ಗಟ್ಟೇಷನ್. ನೋಡಿ ಡಿಫ್ರೆನ್ಸ್ ಗೊತ್ತಾಗಬೇಕು. ಟ್ರಾನ್ಸ್ಪಿರೇಷನ್ ಬೇರೆ, ಗಟ್ಟೇಷನ್ ಬೇರೆ. ಲಾಸ್ ಆಫ್ ವಾಟರ್ ಇನ್ ದ ಫಾರ್ಮ್ ಆಫ್ ವೇಪರ್, ದಟ್ ಈಸ್ ಕಾಲ್ಡ್ ಬೈ ದ ನೇಮ್ ಟ್ರಾನ್ಸ್ಪಿರೇಷನ್. Loss of water in the form of water droplet, that is called by the name guttation. Further detail will be given in next video.